ನಮಸ್ಕಾರ ಫ್ರೆಂಡ್ಸ್. ಮುಂದೆ ನೋಡಿ ನೀವೇ ಮಣಿಕಂಠ ಅವರು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರೆ. ಅವ್ರು ಯಾಕೆ ಪ್ರಾರ್ಥನೆ ಮಾಡಿದ್ರು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ನಾನಂತೂ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲರನ್ನೂ ಕನ್ವಿನ್ಸ್ ಮಾಡಿದೆ. ಇಷ್ಟು ದೂರ ಬಂದು ಆ ಆಫ್ ರೋಡ್ ಸ್ಟ್ರೆಚ್ಚಲ್ಲೇ ಹೋಗಲೇಬೇಕು ಅಂತ ನಾನು ಎಲ್ಲರನ್ನೂ ಕನ್ವಿನ್ಸ್ ಮಾಡಿದೆ. ನಾನು ಮಾತಾಡ್ತಿರೋದು ನಿಮಗೆ ಅರ್ಥವಾಗಿರಬೇಕು. ಇವಾಗ ಅದು ಯಾವುದು ಅಂತ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಮೆಮರೀಸ್ಗೋಸ್ಕರ ಫೋಟೋ ಶೂಟ್ ಮಾಡಿಕೊಂಡು ನಾವು ಆಫ್ ರೋಡನ್ನು ಸ್ಟಾರ್ಟ್ ಮಾಡಿದ್ವಿ. ಈ ಸ್ಟ್ರೆಚ್ ಬಂದು ಮೇನ್ ರೋಡಲ್ಲಿ ಹೋದ್ರೆ ಸುಮಾರು 3 ಗಂಟೆ 116 ಕಿಲೋಮೀಟರ್. ಆದರೆ ಆಫ್ ರೋಡಲ್ಲಿ ಹೋದ್ರೆ ಕೇವಲ 6 ಕಿಲೋಮೀಟರ್. ನಾನು ಮಾತಾಡ್ತಿರೋದು ಇವಾಗ ಸಂಶಯಿಂದ ದಿಡುಪಿಗೆ. ಈ ಸ್ಟ್ರೆಚ್ ಬಂದು ತುಂಬಾ ಎಕ್ಸ್ಟ್ರೀಮ್ ಆಗಿರುತ್ತೆ. ಈ ಸ್ಟ್ರೆಚ್ಚು ರಿಸ್ಕ್, ಯಾಕಂದ್ರೆ ನಮ್ದು ಟಾಕ್ ಬಾಕ್ಸು ಲಗೇಜು ಎಲ್ಲ ಇತ್ತು. ಆಗಿದ್ದಾಗ್ಲಿ ಅಂತ ಹೋಗೇ ಬಿಟ್ವಿ. ನಮ್ಮ ಜೊತೆ ಬಂದಿದ್ದ ಸುಭಾಷ್ನವರು BMW ಬೈಕ್ನಲ್ಲಿ ಈ ಆಫ್ ರೋಡ್ಗೆ ಬಂದಿಲ್ಲ. ಆ ರಿಸ್ಕ್ ಬೇಡ ಅಂತ BMW ಬೈಕಲ್ಲಿ ನಾವು ಅವ್ರನ್ನ ಬೇಡ ಅಂದ್ವಿ. ನಾವು ಎಳ್ನೀರು ಫಾಲ್ಸಿಂದ ಮುಂದೆ ಹೋಗ್ತಾನೇ ಇದ್ದೀವಿ. ಆದರೆ ನಮಗೆ ಫಾರೆಸ್ಟು ಸಿಕ್ಕಿಲ್ಲ, ಆಫ್ ರೋಡ್ ದಾರಿನೂ ಸಿಕ್ಕಿಲ್ಲ. ದಾರಿ ಮಿಸ್ ಮಾಡಿ ಹೋಗಿದ್ದಕ್ಕೂ ಮುಂದೆ ನಾವು ಒಂದು ಬಂಗ್ಲೆ ನೋಡ್ದಂಗಾಯ್ತು. ಡೆಡ್ ಎಂಡ್ ರೀಚ್ ಆದ್ವಿ. ಆ ಬಂಗ್ಲೆ ಅಂತೂ ತುಂಬ ಚೆನ್ನಾಗಿತ್ತು. ನೀವೇ ನೋಡಿ ಆ ಬಂಗ್ಲೆ ಬೆಟ್ಟದ ತುದಿಯಲ್ಲಿ. ಈ ಬಂಗ್ಲೆ ಓನರ್ ಹತ್ರ ಹೋಗಿ ನಾವು ಮಾತಾಡಿ ದಾರಿಯನ್ನು ತಿಳಿದುಕೊಂಡು ಮತ್ತೆ ರಿಟರ್ನ್ ಎಳೆನೀರು ಫಾಲ್ಸ್ ಹತ್ರ ಹೋಗಿ ಅಲ್ಲಿಂದ ಸ್ವಲ್ಪ ಹಿಂದುಗಡೆ ಒಂದು ಲೆಫ್ಟ್ಗೆ ದಾರಿ ಬರುತ್ತೆ, ಅಲ್ಲಿಂದ ಹೋಗಬೇಕು ಅಂತ ಗೊತ್ತಾಯಿತು. ಈ ಸ್ಟ್ರೆಚ್ಚು ಜಸ್ಟ್ 6 ಕಿಲೋಮೀಟರ್ಸ್. ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಈ ಸ್ಟ್ರೆಚ್ಗೆ ಓನ್ಲಿ ಸಂಶಯಿಂದ ದಿಡುಪಿಗೆ ಮಾತ್ರ ಹೋಗ್ಬೋದು. ಆದರೆ ದಿಡುಪೆಯಿಂದ ಸಂಶೆಗೆ ಬರೋದಕ್ಕೆ ಬಿಡೋದಿಲ್ಲ. ಅಂದರೆ ಓನ್ಲಿ ಒಂದು ವೆಹಿಕಲ್ ಮಾತ್ರ ಪಾಸ್ ಆಗೋ ಅಷ್ಟು ಜಾಗ ಇರುತ್ತೆ. ಯಾರೋ ಕಾಡಿನಲ್ಲಿ ನಡ್ಕೊಂಡು ಬರ್ತಾ ಇರೋದನ್ನ ನೋಡಿ ಚಂದನ್ಗೆ ಟೆನ್ಷನ್ ಆಗೋಯ್ತು. ಇಲ್ಲಿಂದ ನೋಡ್ರಪ್ಪ ರಿಯಲ್ ಅಡ್ವೆಂಚರ್ ಸ್ಟಾರ್ಟ್ ಆಗೋದು. ನಿಜ ಹೇಳ್ಬೇಕಂದ್ರೆ ಮಳೆ ಬೀಳ್ದಿರೇನೆ ಈ ದಾರಿ ಈ ರೀತಿ ಇದೆ. ಆದರೆ ಮಳೆ ಬಿದ್ದರೆ ಪಕ್ಕ ಮಣ್ಣಂತೂ ತಿನ್ನೋದೇ ಗ್ಯಾರಂಟಿ. ಇದೇ ದಾರಿನ ಅಂತ ಕನ್ಫರ್ಮ್ ಮಾಡ್ಕೊಳೋದಕ್ಕೆ ಮತ್ತೆ ರಿಟರ್ನ್ ಹೋಗಿ ಆ ಕಾಡು ಮನುಷ್ಯನ ಹತ್ರ ಕೇಳೋದಕ್ಕೆ ಹೋದ್ರೆ ಆ ಕಾಡು ಮನುಷ್ಯನೇ ನಾಪತ್ತೆ ಆಗ್ಬಿಟ್ಟಿದ್ರು. ಸರಿ ಆಗಿದ್ದಾಗ್ಲಿ ಅಂತ ನಾವು ಈ ದಾರಿನೇ ಫಿಕ್ಸ್ ಆಗ್ಬಿಟ್ಟಿದ್ವಿ. ದರ್ಶನ್ ಅಂತೂ ಕಾಲನ್ನು ಕೆಳಗಡೆನೆ ಇಟ್ಲಿಲ್ಲ, ಲೀಚಸ್ ಹತ್ಬಿಡುತ್ತೆ ಅಂತ. ಈ ದಾರಿ ಅಂತೂ ತುಂಬಾ ಸ್ಟೀಪ್ ಆಗಿರುತ್ತೆ. ಬೆಟ್ಟದ ಮೇಲೆ ಇಂದ ನೀವು ಕೆಳಗೆ ಹೋಗ್ತಾ ಹೋಗ್ತಾ ಇಳ್ಕೊಂಡು ಹೋಗ್ತಾ ಇರ್ತೀರ. ಅದಕ್ಕೋಸ್ಕರನೇ ದಿಡುಪೆಯಿಂದ ಸಂಶೆಗೆ ಬರಬೇಕಾದ್ರೆ ತುಂಬ ಅಪ್ಪಾಗಿರುತ್ತೆ. ಅದಕ್ಕೋಸ್ಕರ ದಿಡುಪೆಯಿಂದ ಸಂಶೆಗೆ ಬರೋದಕ್ಕೆ ಬಿಡೋದಿಲ್ಲ. ಅದೃಷ್ಟನೋ ದುರಾದೃಷ್ಟನೋ 2 ದಿನದಿಂದ ಮಳೆ ಬಿದ್ದಿರಲಿಲ್ಲ. ಬೈಕರ್ಸ್ ಅಂತೂ ಲೈಫ್ ಟೈಮಲ್ಲಿ ಈ ಸ್ಟ್ರೆಚನ್ನು ಒಂದ್ಸಾರಿ ಆದರೂ ಕವರ್ ಮಾಡಲೇಬೇಕು. ಬೈಕಂತೂ ಕಲ್ಲುಗಳ ಮೇಲೆ ಹೋಗ್ತಾ ಇದ್ರೆ ಹಂಗೆ ಸ್ಲಿಪ್ ಆಗ್ತಾನೆ ಇತ್ತು. ಬಂತಪ್ಪ ಕೆಸರುಗದ್ದೆ. ಇಲ್ಲಂತೂ ಎಲ್ಲರ ಬೈಕು ಅಲ್ಲಾಡೋಗಿತ್ತು. ಬ್ಯಾಕ್ ವೀಲ್ ಅಂತೂ ಸ್ಪಿನ್ ಆಗ್ತಾನೆ ಇತ್ತು. ಹೇಗೋ ಹಾಗೆ ಮಾಡಿ ಸ್ವಲ್ಪ ಮೇಲಕ್ಕೆ ಮುಂದೆ ಹೋಗಿ ನಿಲ್ಲಿಸ್ಕೊಂಡ್ವಿ. ಇದೇ ನೋಡಿ ನಮಗೆ ತುಂಬ ಕಷ್ಟ ಕೊಟ್ಟಿದ್ದು ಫಸ್ಟ್ ಜಾಗ. ಮಣಿಕಂಠ ಅವರಂತೂ 2 ಕಾಲಲ್ಲಿ ತಳ್ಕೊಂಡೇ ಮೇಲೆ ಕತ್ಸ್ಬಿಟ್ರು ಇಲ್ಲಿ.
ಇಲ್ಲಿಂದಾನೇ ಬೆಟ್ಟದ ಮೇಲೆಯಿಂದ ಕೆಳಗಿಡಕ್ಕೆ ಇಳಿತಾ ಹೋಗ್ತೀರಿ. ಆಫ್ ರೋಡ್ ಮಾಡಬೇಕಾದ್ರೆ ಒಂದು ಭಯ ಆದರೆ ಇನ್ನೊಂದು ಭಯ ಯಾವುದು ಗೊತ್ತಾ? ಕಾಲು ಕೆಳಗಡೆ ಇಟ್ಟರೆ ಎಲ್ಲಿ ಲೀಚಸ್ ಹತ್ಬಿಡುತ್ತೋ ಅಂತ ಕಾಲನ್ನ ಆದಷ್ಟು ಮೇಲೇ ಇಟ್ಕೊಂಡು ನಾವು ಡ್ರೈವ್ ಮಾಡ್ತಾ ಇದ್ವಿ. ಮುಂದೆ ಹೋಗ್ತಿರೋ ಬೈಕು ಇಂಟರ್ಸೆಪ್ಟರ್. ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಕಡಿಮೆ. ಗಣೇಶನ ಬೈಕ್ಗಂತೂ ಕೆಳಗಡೆ ಟಚ್ ಆಗ್ತಾನೇ ಇತ್ತು.
అదేమో జిమ్ వేసి తిరుగుతున్నా అవే నుంచి తీసుకుంటాను. కాదే నిలిపోతుంది.
ಇಲ್ಲಿ ನೀವೇ ನೋಡಿ ಚಂದನ್ ಬೈಕ್ ಯಾವ ರೀತಿ ಸ್ಕಿಡ್ ಆಯಿತು ಅಂತ. ಸ್ಕಿಡ್ ಆಗಿ 90 ಡಿಗ್ರೀಸ್ ಟರ್ನ್ ಆಗಿಬಿಟ್ಟಿತ್ತು. ವಿಡಿಯೋ ಸ್ಟಾರ್ಟಿಂಗಲ್ಲಿ ಕಾಡು ಮನುಷ್ಯ ಕಾಣಿಸ್ನಲ್ಲ, ಅದಾದಮೇಲೆ ಇಲ್ಲೇ ನಮಗೆ ನಾಡು ಮನುಷ್ಯರು ಕಾಣಿಸಿದ್ದು. ಇವರು ಇನ್ನೂ 3 ಕಿಲೋಮೀಟರ್ ಹೋಗಬೇಕು ಅಂದರು. ಇಲ್ಲಿ ಇನ್ನೊಂದು ಕೆಸರಾಗೈತೆ. ಇಲ್ಲಂತೂ ನಮಗೆ ಯಾರಾದರೂ ಬೀಳ್ತಾರೆ ಅಂತ ಪಕ್ಕ ಆಗಿತ್ತು, ಆದರೆ ಯಾರೂ ಬಿದ್ದಿಲ್ಲ. ಎಲ್ಲರೂ ಸೇಫಾಗಿ ಇದನ್ನು ಕ್ರಾಸ್ ಮಾಡಿಕೊಂಡು ಮುಂದೆ ಹೋಗ್ಬಿಟ್ವಿ. ಇಲ್ಲಂತೂ ತುಂಬ ಡೌನು, ತುಂಬ ಜಾರಕೆ, ಮತ್ತು ಇಳಿದಿದ ತಕ್ಷಣ 90 ಡಿಗ್ರಿ ಟರ್ನು. ಇಲ್ಲಂತೂ ಸಾಕಾಗೋಗಿತ್ತು. ದರ್ಶನ್ ಅಂತೂ ಇಲ್ಲಿ ನೋಡಿಬಿಟ್ಟು ಶೇಕ್ ಆಗಿಬಿಟ್ಟಿದ್ದ. ಚಂದನ್ನ ಇನ್ನೂ ಎಷ್ಟು ದೂರ ಇದೆ ಅಂತ ಕೇಳಿಕೊಂಡು ಕೆಳಗಡೆ ಇಳಿಸ್ದ. ಅದು ಎಲ್ಲ ಜಿಂಗೋತಿರ್ತದೆ. ಅದು ಚಂದನ వచ్చా ಇಲ್ಲೇ ನೋಡಿ, ಸ್ವಲ್ಪ ಮುಂದೆ ಹೋಗಿ ನಾವು ತಗ್ಲಾಕೊಂತೀವಿ. ಮಹೇಂದ್ರ ಬಲೇರೋ ಜೀಪಲ್ಲಿ ಆಫ್ ರೋಡಿಂಗಿಗೆ ಅಂತ ಒಂದು 10 ಜನನ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಫ್ಲ್ಯಾಟ್ ಟೈರ್ ಆಗಿಬಿಟ್ಟಿತ್ತು. ಫ್ರೆಂಡ್ಸ್, ಸಂಸೆ ಟು ದುಡುಪೆ ಫುಲ್ ಆಫ್ ರೋಡು 6 ಕಿಲೋಮೀಟರ್ಸು. ಸೊ ಆ್ಯಕ್ಚುಲಿ ಮೇನ್ ರೋಡಿಂದ ಬಂದರೆ 120 ಕಿಲೋಮೀಟರ್ಸು. ಸೊ ಒಂದು ನಾನು ಆಲ್ಮೋಸ್ಟ್ 4.5 ಕಿಲೋಮೀಟರ್ ಬಂದಿದ್ದೀವಿ. ನಮ್ಮ ಬೈಕಿಗಳು ಅವಸ್ಥೆ ನೋಡಿ. ಗಣೇಶನಿಗೆ ಲೀಚರ್ಸ್ ಹತ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾನೆ.
ಇಲ್ಲಿ ಬ್ರೇಕ್ ಡೌನ್ ಆಗಿದೆ, ಅದಕ್ಕೆ ಸ್ವಲ್ಪ ಬ್ರೇಕ್. ಇಲ್ಲ पंचर अदे ಸ್ವಲ್ಪ ಜಾಗ ಇದೆ, ಅದ್ರಲ್ಲಿ ಹೋಗ್ಬೇಕು. ಒಳಗಡೆ ಜೀಪ್ನವರು ಟೈರ್ ಚೇಂಜ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ರು, ಆದರೆ ಟೈಮ್ ಹಿಡಿಯುತ್ತೆ ಅಂತ ಜೀಪನ್ನು ಅದೇ ಫ್ಲ್ಯಾಟ್ ಟೈರಲ್ಲಿ ಸ್ವಲ್ಪ ಸೈಡ್ಗೆ ಹಾಕಿ ನಮಗೆ ಹೋಗೋದಕ್ಕೆ ದಾರಿ ಮಾಡಿಕೊಟ್ರು. ನಮಗೆ ಆದರೂ ಮೈಂಡಲ್ಲಿ ಒಂದು ಪ್ರಶ್ನೆ ಬರ್ತಾನೆ ಇತ್ತು, ಅದೇನೆಂದರೆ ಇವರು ಕಳ್ದಾರಿಯಲ್ಲಿ ಈ ರೋಡ್ಗೆ ಬಂದಿದ್ದಾರೆ ಅಂತ. ಯಾಕಂದರೆ ದುಡುಪೆಯಿಂದ ಸಂಶೆಗೆ ಬರೋದಕ್ಕೆ ಅವಕಾಶನೇ ಕೊಡೋದಿಲ್ಲ.
6 ಕಿಲೋಮೀಟ್ರು ಆಫ್ ರೋಡ್ ಮಾಡ್ಕೊಂಡು ಬಂದಮೇಲೆ ಇಲ್ಲಿ ಗೇಟ್ ಹತ್ರ ನೋಡಿದರೆ ಯಾರೂ ಇಲ್ಲ, ಗೇಟ್ ಬೀಗ ಹಾಕ್ಬಿಟ್ಟಿದ್ರು. ಕೀನ ಅಲ್ಲಿ ಗೇಟ್ ಹತ್ರ ತಗಲಾಕಿದ್ರು. ನಾವು ಆ ಕೀ ತೊಗೊಂಡು ಗೇಟ್ ಓಪನ್ ಮಾಡಿ ಮತ್ತೆ ಬೈಕೆಲ್ಲ ಪಾಸ್ ಆದಮೇಲೆ ಆ ಕೀನ ಅಲ್ಲೇ ಇಟ್ಬಿಟ್ಟು ಮುಂದಕ್ಕೆ ಹೋದ್ವಿ. ಇದು ಒಂಥರ ಬೈಕರ್ಸ್ಗೆ ಪ್ಯಾರಡೈಸ್ ಇದ್ದಂಗೆ. 6 ಕಿಲೋಮೀಟರ್ ಸ್ಟ್ರೆಚ್ಚು ಯಾವ ರೀತಿ ಇತ್ತಂದರೆ ಬಟ್ಟೆ ಎಲ್ಲ ಫುಲ್ಲು ಬೆವರಲ್ಲೇ ನೆಂದೋಗಿತ್ತು. ಗೇಟ್ ದಾಟಿದ ಮೇಲೆ ರೈಟ್ ಸೈಡಲ್ಲೇ ಒಂದು ಅಂಗಡಿ ಇತ್ತು. ಆ ಅಂಗಡಿಯಲ್ಲಿ ಹೋಗಿ ರಿಫ್ರೆಶ್ಮೆಂಟ್ ಮಾಡಿಕೊಂಡು ಮತ್ತೆ ನಾವು ಬೆಂಗಳೂರಿಗೆ ವಾಪಸ್ಸಾದ್ವಿ. ಇದು ಫ್ರೆಂಡ್ಸ್ ನಮ್ಮ ಆಫ್ ರೋಡ್ ಎಕ್ಸ್ಪೀರಿಯನ್ಸು. ನೀವು ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತಾ ನಾನು ಈ ಸರಣಿಯನ್ನು ಮುಗಿಸ್ತಾ ಇದ್ದೇನೆ. ದಯವಿಟ್ಟು ಈ ಸರಣಿಯ ಎಲ್ಲ ವಿಡಿಯೋಗಳನ್ನು ನೋಡಿ. ಒಂದಂತೂ ನಿಜ, ಸಂಶಯದಿಂದ ದಿಡುಪಿಗೆ ಈ ಆಫ್ ರೋಡಲ್ಲಿ ಬಂದರೆ ನಿಮಗೆ ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾರ್ಯಾರು ಆಫ್ ರೋಡ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಈ ಸ್ಟ್ರೆಚ್ಚನ್ನು ಖಂಡಿತವಾಗಿ ಆಫ್ ರೋಡ್ ಮಾಡಿ. ಈ ಸ್ಟ್ರೆಚ್ ಕಂಪ್ಲೀಟ್ ಮಾಡೋದಕ್ಕೆ ನಮಗೆ ಸುಮಾರು 2 ಗಂಟೆ ಬೇಕಾಯಿತು. ಇಲ್ಲಿಂದ ಸ್ಟಾರ್ಟ್ ಮಾಡಿ ನಾವು ಚಾರ್ಮಾಡಿ ಘಾಟ್ ಮುಖಾಂತರ ಬೆಂಗಳೂರಿಗೆ ತಲುಪಿದೆವು. 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಮನೆ ತಲುಪುವಷ್ಟೊತ್ತಿಗೆ ನಮಗೆ 9 ಗಂಟೆ. ಎಲ್ಲರೂ ಲಾಂಗ್ ವೀಕೆಂಡ್ ಇದ್ದಿದ್ದರಿಂದ ಬೆಂಗಳೂರು ಕಡೆ ಬರ್ತಾಯಿದ್ರು. ನೆಲಮಂಗಲದಿಂದ ಸುಮಾರು 10 ಕಿಲೋಮೀಟರ್ ಹಿಂದ್ಗಡೆನೇ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ನಾವು ಟ್ರಾಫಿಕ್ ಅವಾಯ್ಡ್ ಮಾಡೋದಕ್ಕೋಸ್ಕರ ಮಾಗಡಿ ರೋಡ್ ತೊಗೊಂಡು ಅಲ್ಲಿಂದ ಅಭಿಮಾನ್ ಸ್ಟುಡಿಯೋ ಹತ್ರ ಹೋಗಿ ನೈಸ್ ರೋಡ್ ಜಾಯ್ನ್ ಆಗಿ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಅಲ್ಲಿಂದ ಸರ್ಜಾಪುರ ತಲುಪಿದೆವು. ಇದು ಫ್ರೆಂಡ್ಸ್ ನಮ್ಮ 3 ದಿನದ ಟ್ರಾವೆಲ್ ಎಕ್ಸ್ಪೀರಿಯನ್ಸ್. ಬೇಲೂರು, ಸಂಸೆ, ಕಳಸ, ದಿಡುಪೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸರಣಿಯಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್. ನಮ್ಮ ರೆಟ್ರೋ ರೈಡರ್ಸ್ ಬೆಂಗಳೂರು ಕ್ಲಬ್ನ ಎಲ್ಲ ರೈಡರ್ಸ್ಗೂ ಧನ್ಯವಾದಗಳು.